ಭಾರತೀಯ ಜನಜಾಗೃತಿ ವೇದಿಕೆ ಕರ್ನಾಟಕ ಇವರ ದೂರಿಗೆ ಸೂಕ್ತ ಕ್ರಮ ಕೈಗೊಳ್ಳದ ಕಾರ್ಯಪಾಲ ಅಭಿಯಂತರರು ಐಪಿಪಿ ವಿಭಾಗ ನಂಬರ್ 1 ಕಲಬುರಗಿ ಅವರ ವಿರುದ್ಧ ಒಂದು ದಿನದ ಸಾಂಕೇತಿಕ ಧರಣಿ ಕಲಬುರಗಿಯಲ್ಲಿ ಮಾಡಲಾಯಿತು. ಮುಖ್ಯ ಅಭಿಯಂತರರು ಕೆಎನ್ಎನ್ ನೀರಾವರಿ ಯೋಜನೆಗಳ ವಲಯ ಕಲಬುರಗಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಕಾರ್ಯಪಾಲಕ ಅಭಿಯಂತರರು ಐಪಿಸಿ ವಿಭಾಗ ಸಂಖ್ಯೆ 1 ಕಲಬುರಗಿಯವರ ವೀರೇಶ್ ಮಠ ದ್ವಿತೀಯ ದರ್ಜೆ ಸಹಾಯಕರು ಇವರ ವಿರುದ್ಧ ನಮ್ಮ ಸಂಘಟನೆ ವತಿಯಿಂದ ನೀಡಿದ ದೂರಿಗೆ ವಾಸ್ತವಿಕವಾಗಿ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳದೆ ಅನವಶ್ಯಕವಾಗಿ ಪತ್ರ ವ್ಯವಹಾರ ಮಾಡಿ ಆರೋಪಿತ ಸಿಬ್ಬಂದಿಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಾರ್ಯಪಾಲಕ ಅಭಿಯಂತರಿಗೆ ಹೇಳಿ ಧಿಕ್ಕಾರ, ಕಾರ್ಯಪಾಲಕ ಅಭಿಯಂತರಿಗೆ ಹೇಳಿ ಧಿಕ್ಕಾರ, ಕಾರ್ಯಪಾಲಕ ಅಭಿಯಂತರಿಗೆ ವಜಾ ಮಾಡಲೇಬೇಕು, ಕಾರ್ಯಪಾಲಕ ಅಭಿಯಂತರಿಗೆ ವಜಾ ಮಾಡಲೇಬೇಕು, ಕಾಲಹರಣ ಮಾಡುತ್ತಿರುವ ಅಧಿಕಾರಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಭಾರತೀಯ ಜನಜಾಗೃತಿ ವೇದಿಕೆ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ನಾವು ನೀರಾವರಿ ಇಲಾಖೆಯಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಹಮ್ಮಿಕೊಂಡಿದ್ದೀವಿ. ವಿಷಯ ಇಷ್ಟೇ, ಕಾರ್ಯಪಾಲಕ ಅಭಿಯಂತರರು ಒಬ್ಬ ಭ್ರಷ್ಟ ಸಿಬ್ಬಂದಿಯನ್ನು ರಕ್ಷಿಸುತ್ತಿದ್ದಾರೆ. ಅವರನ್ನು ಕಾರ್ಯಪಾಲಕ ಅಭಿಯಂತರನ್ನು ವಜಾ ಮಾಡಬೇಕನ್ನುವ ನಾವು ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಸ್ಟ್ರೈಕ್ ಕುಂತ್ಕೊಂಡಿದ್ದೀವಿ. ಒಂದು ಭ್ರಷ್ಟ ಸಿಬ್ಬಂದಿ ಯಾವ ರೀತಿ ಇದ್ದಾರಪ್ಪ ಅಂತಂದರೆ ಅವರ ನೇಮಕಾತಿನೇ ಸಹಿತ ಭ್ರಷ್ಟಾಚಾರದಿಂದ ಆಗಿರ್ಬೋದು ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾವ ರೀತಿಯಪ್ಪ ಅಂತಂದರೆ ಒಬ್ಬ ಅಧಿಕಾರಿ ವೀರೇಶ್ ಅನ್ನುವ ಒಬ್ಬ ದ್ವಿತೀಯ ದರ್ಜೆ ಸಹಾಯಕ ಅಧಿಕಾರಿ ಅವರು ಅನ್ಫಿಟ್ ಇದ್ದಾರೆ. ಫಿಟ್ ಇಲ್ಲದೇ ಇದ್ದರೂ ಅವರಿಗೆ ಯಾವುದೇ ರೀತಿಯಿಂದ ಬರೆಯೋಕ್ಕೆ ಬರಲ್ಲ ನಮ್ಮ ಮೇಲ್ನೋಟಕ್ಕೆ ಕಂಡು ಬಂದದ. ಅಂಥ ಅಧಿಕಾರಿಗಳು ಇಡಬಾರ್ದು, ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ತದ. ಅನ್ಫಿಟ್ ಇರುವಂಥ ಅಧಿಕಾರಿಯನ್ನು ವಜಾ ಮಾಡಬೇಕಂತೇಳಿ ನಾವು ಈ ಮೊದಲೇ ಈ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮನವಿಗಳು ನೀಡೋದ್ರ ಮುಖಾಂತರ ಅವ್ರಿಗೆ ಹೇಳಿದ್ರೂ ಸಹಿತ ಅವರು ವಿನಾಕಾರಣ ಕಾಲಹರಣ ಮಾಡ್ತಿದ್ದಾರೆ. ಕಾರ್ಯಪಾಲಕ ಅಭಿಯಂತರರು ಕಾಲಹರಣ ಮಾಡಿ ವಿನಾಕಾರಣ ಪತ್ರ ವ್ಯವಹಾರ ಮಾಡಿ ಕಾಲಹರಣ ಮಾಡಿ ಆ ಸಿಬ್ಬಂದಿಯನ್ನು ರಕ್ಷಣೆ ಮಾಡಬೇಕನ್ನೋಕ್ಕೆ ಭಾಳ ಒಳ್ಳೆ ರೀತಿಯಿಂದ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅವರು. ಆ ಕಾರಣಕ್ಕಾಗಿ ನಾವು ಕಾರ್ಯಪಾಲಕ ಅಭಿಯಂತರೇ ಇಲ್ಲಿ ಭ್ರಷ್ಟಾಚಾರದಲ್ಲಿ ಇದ್ದಾರೆ, ಅವರನ್ನೇ ವಜಾ ಮಾಡಬೇಕಂತೇಳಿ ನಮ್ಮ ಹತ್ತೊಕ್ಕಾಯದ. ನಾವು ಅವರನ್ನು ವಜಾ ಮಾಡೋದವರೆಗೂ ನಮ್ಮ ಧರಣಿದ ಮುಂದೆ ಬರೋ ದಿನಗಳಲ್ಲಿ ನಾವು ಇವತ್ತು ಒಂದು ದಿನದ ಸಾಂಕೇತಿಕವಾಗಿಕೊಂಡಿವಿ. ಮುಂದೆ ಬರೋ ದಿನಗಳಲ್ಲಿ ತಮ್ಮ ಕೇಂದ್ರ ಕಚೇರಿಯಾದ ಧಾರವಾಡದಲ್ಲಿಯೂ ಸಹಿತ ಮಾಡ್ತೀವಿ, ಬೆಂಗಳೂರಿನಲ್ಲೂ ಸಹಿತ ನಾವು ಧರಣಿ ಮಾಡಿ ಈ ಅಧಿಕಾರಿಯನ್ನು ವಜಾ ಮಾಡೋವರೆಗೂ ನಮ್ಮ ಹೋರಾಟ ಚಾಲೂ ಇರ್ತದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಲಿಂದ್ ಸಾಗರ್, ಭಾರತೀಯ ಜನಜಾಗೃತಿ ವೇದಿಕೆ ಕಾರ್ಯಕರ್ತ.